12ರ ರಾತ್ರಿಯಲ್ಲಿ ಒಂದು ಶಕ್ತಿಯ ಪ್ರವೇಶ ಆಗುತ್ತೆ. ಬಹಳ ವಿಶೇಷವಾಗಿ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿಗಳು, ದೇವಿ ಪಾರ್ವತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿಗಳು ನಾಗರೂಪಿಯಾಗಿರ್ತಾರೆ. ಯಾಕಂದ್ರೆ ಅವಾಗ ಹಂಗಾಗ್ತಿತ್ತು, ಅದು ಈಗಲೂ ಕೂಡ ಹಂಗೆ ಆಗತ್ತೆ. ಕೆಲವು ಕಡೆ ಪ್ರದೇಶದಲ್ಲಿ ಜಡೆ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಹೆಣ್ಮಕ್ಳು, ಹಿಂದೆ ಕಡೆಯಿಂದ ಯಾರೋ ಹೊಡೆಯೋ ಅಂತದ್ದು, ಏನೋ ಒಂಥರ ವಿಚಿತ್ರವಾಗಿ ಕೂಗುವಂತದ್ದು, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳುತ್ತೆ. ಈಗ ಈ ತರ ಇದೆಯಾ ನೀನು, ಹಿಂಗ್ ಇರ್ಬೇಡ ಅಂತಾನು ಹೇಳುತ್ತೆ. ಆ ಪ್ರವೇಶ ಮಾಡಿ ದೈವ ವಾಕ್ಯ ಅಂತಕ್ಕಂಥದ್ದು ಹೇಳುತ್ತೆ. ಯಾಕಂದ್ರೆ ಶಿವನ ಗಣ ಇದು, ಸುಮ್ಮನೆ ಅಲ್ಲ. ಅಂದ್ರೆ ಆ ಮುನೇಶ್ವರನಿಗೆ ಎಂತ ಶಕ್ತಿ ಇದೆ ಅಂದ್ರೆ ಒಂದು ರಾತ್ರಿಯಲ್ಲಿ ಒಬ್ಬನ ಕೋಟಾಧಿಪತಿ ಮಾಡುವಂತಹ ಶಕ್ತಿ ಕೂಡ ಇದೆ. ಖಂಡಿತ. ಅಪಾರ್ಟ್ಮೆಂಟ್ ಕಟ್ಟಿದ ತಕ್ಷಣ ಇವ್ರ ಮನೆ ಸಾವುಗಳಾಗೋದು, ನೋವುಗಳಾಗೋದು, ತೊಂದರೆಗಳಾಗೋದು. ಇದು ದೇವರ ಶಕ್ತಿಯ ಅಥವಾ ಮನಸ್ಸಿನ ಭ್ರಮೆನ ಗುರುಗಳೇ. ದೇವ್ರನ್ನ ಯಾವಾಗ್ಲೂ ಮನಸ್ಸಲ್ಲಿ ನೆನ್ಸ್ಕೊಂಡು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ, ಜಪ ತಪ್ಪಗಳನ್ನ ಮಾಡ್ತಾ, ಆ ದೇವ್ರನ್ನೇ ನಾವು ಆರಾಧನೆ ಮಾಡಿದಾಗ ಅದು ಶಕ್ತಿ ಅಂತಕ್ಕಂಥ ನಮ್ಗೆ ಬರುತ್ತೆ. ದಯವಿಟ್ಟು ಮಾಡ್ಬಿಡೋದು. ಅದ್ರ ಮಾಡಕ್ ಸಾಧ್ಯ ಖಂಡಿತ ತಾಂತ್ರಿಕ ವಿಧಾನದಲ್ಲಿ ಮಾಡಕ್ ಸಾಧ್ಯ ಆಗುತ್ತೆ. ವಿಜ್ಞಾನವಾಗಿ ನೋಡೋದಾದ್ರೆ ಇದು ಒಪ್ಪೋದಿಲ್ಲ ವಿಜ್ಞಾನ. ಖಂಡಿತ ವಿಜ್ಞಾನ ಒಪ್ಪಲ್ಲ. ನಾನು ಯಾವಾಗ್ಲೂ ಕೂಡ ವಿಜ್ಞಾನವನ್ನ ಮೀರಿರ್ತಕ್ಕಂಥ. ಈ ಮುನೇಶ್ವರ ಸ್ವಾಮಿ ದೇಹಕ್ಕೆ ಬಂದಾಗ ವ್ಯಕ್ತಿ ನಿಯಂತ್ರಣ ಕಳ್ಕೊಳ್ತಾನೆ ಅನ್ನೋದು. ಅಷ್ಟು ದಿನ ವ್ರತ ಮಾಡ್ತಾರೆ, ಉಪವಾಸ ಇರ್ತಾರೆ. ಪ್ರಯೋಗ ಅಂತಕ್ಕಂಥದ್ದು ಇದು ಎಲ್ಲವನ್ನು ಮೀರಿ 2009 12ನೇ ತಾರೀಕು 12ನೇ ದಿವಸ ಹಾಗೂ 12 ಮಧ್ಯರಾತ್ರಿ ಏನ್ ನಡೀತು ಅನ್ನೋದನ್ನ ಒಂದ್ ಸ್ವಲ್ಪ ಹಿಂಟ್ ಕೊಡ್ತೇನೆ. ಆಮೇಲೆ ಕೊನೆಯ ಈ ವಿಡಿಯೋದ ಕೊನೆಯದು ಕೂಡ ಹೇಳ್ತೇನೆ. ಅವತ್ತು ರಾತ್ರಿ ಒಂದು ದಂಪತಿ, ಒಂದು ಕುಗ್ರಾಮ, ಒಂದು ಹಳ್ಳಿ, ಅದರಲ್ಲಿ ಒಂದು ದಂಪತಿ ಮಲಗಿರ್ತಾರೆ. ಆ ಮಲಗಿದಂತಹ ದಂಪತಿ 12ರ ರಾತ್ರಿಯಲ್ಲಿ ಒಂದು ಶಕ್ತಿಯ ಪ್ರವೇಶ ಆಗುತ್ತೆ. ಆ ಪ್ರವೇಶ ಎಂತದ್ದು, ಏನೇನಾಯ್ತು ಅನ್ನೋದನ್ನ ಮುಂದೆ ತಿಳಿಸ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಗುರುತಿಯಾದಂತಹ ಸಂತೋಷ್ ಭಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಗಳೇ, ಶಕ್ತಿ ಅಂದ್ರೆ ನಾನಾಂತರ ಶಕ್ತಿ ಇರ್ತದೆ. ಅದರಲ್ಲಂತೂ ಕಾಣುವಂತಹ ಶಕ್ತಿ, ಕಾಣದೇ ಇರುವಂತಹ ಶಕ್ತಿ ಹಾಗೂ ನಮ್ಮಲ್ಲೇ ಇರ್ತದೆ, ಪಕ್ಕದಲ್ಲೇ ಇರ್ತದೆ, ಆದ್ರೆ ನಮ್ಗೆ ಗೊತ್ತಾಗಲ್ಲ. ಅಂತಹ ಮಹಾಶಕ್ತಿಗಳಲ್ಲಿ ನಾನು ಸ್ವತಃ ಕಂಡಂತಹ ಶ್ರೀ ಮುನೇಶ್ವರ ಸ್ವಾಮಿ. ಹಾಗಾಗಿ ನಾನು ರಾಯರ ಉಪಾಸಕನಾಗಿ, ಮುನೇಶ್ವರನ ಒಂದು ಆರಾಧಕನಾಗಿ, ಈ ಮುನೇಶ್ವರ ಸ್ವಾಮಿ ನಿಜವಾಗಿ ಕೂಡ ದೇಹದ ಮೇಲೆ ಆಹ್ವಾನ ಆಗುತ್ತಾ ಅಥವಾ ಇದು ಸಂಪೂರ್ಣ ನಾಟಕ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಶೇಷವಾಗಿ ಶಕ್ತಿಗಳು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿಗಳು, ದೇವಿ ಪಾರ್ವತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಕ್ತಿಗಳು. ಇದನ್ನ ನಾವು ಒಂಥರ ಹೆಂಗೆ ಕರಿತೀವಿ ಅಂದ್ರೆ ಗಣಗಳು ಅಂತ ಹೇಳಿ ಕರಿತೀವಿ. ಈಗ ನೀವು ಹೇಳ್ತಕ್ಕಂಥ ಮುನೇಶ್ವರ ಅಥವಾ ಹಲವಾರು ಒಂದು ಶಿವನ ಶಕ್ತಿ ಇರ್ತಕ್ಕಂಥ ಗಣಗಳಿದೆ. ಈಗ ನಂದಿಕೇಶ್ವರ, ನಂದಿ ಅಂತ ಏನ್ ಕರಿತೀವಿ ನಾವು, ಅದನ್ನು ಗಣನೆ. ಹಾಗಾಗಿ ವೀರಭದ್ರೇಶ್ವರ ಇರ್ಬೋದು, ಕಾಲಭೈರವ ಇರ್ಬೋದು, ಇವೆಲ್ಲ ಗಣಗಳು. ಅದರಲ್ಲಿ ಈ ಮುನೇಶ್ವರ ಇದೆಯಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥ, ಬಹಳ ಅದ್ಭುತ ಶಕ್ತಿಯನ್ನ ಹೊಂದಿರತಕ್ಕಂಥ ದೇವರು ಮುನೇಶ್ವರ. ನಾಗರೂಪಿಯಾಗಿರ್ತಾನೆ. ಸುಮಾರು ಒಂದು 6-7 ಅಡಿ ಎತ್ತರದಲ್ಲಿ ಜಡೆ ಬಿಟ್ಕೊಂಡು ಇರ್ತಕ್ಕಂಥ ಒಂದು ದೊಡ್ಡ ಘಟಸರ್ಪ, ಅವನೇ ಮುನೇಶ್ವರ. ಮುನಿ ಸಂಚಾರ ಅಂತಕ್ಕಂಥದ್ದು ಹಿಂದಿನ ಆ ಕಾಲ, ಸುಮಾರು ಒಂದು ನಾನು ಹೇಳ್ತಾ ಇರ್ತಕ್ಕಂಥ 3-4 ವರ್ಷಗಳ ಹಿಂದಿನಿಂದಲೂ ಮುನಿ ಸಂಚಾರ ಅಂತಕ್ಕಂಥದ್ದು ಇರುತ್ತೆ. ಆ ಮುನಿ ಸಂಚಾರ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ತರ ಒಳ್ಳೆಯ ಒಂದು ಅನುಕೂಲಗಳನ್ನ ಮಾಡಿಕೊಡುವಂತದ್ದು ಇರುತ್ತೆ. ನಾವು ಹಿಂದೆ ಹೇಳ್ತಾ ಇದ್ವಿ ಹೆಣ್ಮಕ್ಳಿಗೆ, ಜಡೆ ಬಿಟ್ಕೊಂಡು ರಾತ್ರಿ ಹೊತ್ತು ಹೋಗ್ಬಿಡಮ್ಮ, ಸಾಯಂಕಾಲ ಆದ್ಮೇಲೆ ಮುನೇಶ್ವರ ಹೇಳ್ತಾರೆ, ಮುನಿ ಸಂಚಾರ ಇರುತ್ತೆ, ಓಡಾಡ್ತಾ ಇರ್ತಾನೆ ಅಂತ. ಯಾಕಂದ್ರೆ ಅವಾಗ ಹಂಗಾಗ್ತಿತ್ತು, ಅದು ಈಗಲೂ ಕೂಡ ಹಂಗೆ ಆಗತ್ತೆ. ಕೆಲವು ಕಡೆ ಪ್ರದೇಶದಲ್ಲಿ ಜಡೆ ಬಿಟ್ಕೊಂಡು ಹೋಗ್ತಾ ಇದ್ದಾರೆ, ಜಡೆ ಬಿಟ್ಕೊಂಡು ಹೆಣ್ಮಕ್ಳು, ಹಿಂದೆ ಕಡೆಯಿಂದ ಯಾರೋ ಹೊಡೆಯೋ ಅಂತದ್ದು ಅಥವಾ ಏನೋ ಒಂಥರ ವಿಚಿತ್ರವಾಗಿ ಕೂಗುವಂತದ್ದು, ಈ ತರದೆಲ್ಲ ಭಯ ಬೀಳಿಸುವಂತದ್ದು ಹಿಂಗೆಲ್ಲ ಇರುತ್ತೆ. ಮುಖ್ಯವಾಗಿ ಸಂಜೆ ಹೊತ್ತಲ್ಲಿ ಹಾಗೆ, ಮತ್ತೆ ಮಠ ಮಧ್ಯಾಹ್ನ ಅಂತ ಕರಿತೀವಲ್ಲ, ಅವಾಗ ಹೀಗಿರುತ್ತೆ. ಈ ತರ ಇರ್ಬೇಕಾದ್ರೆ ಈ ಮುನೇಶ್ವರನ ಒಂದು ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು. ಈ ಮುನೇಶ್ವರನ ಒಂದು ಶಕ್ತಿ, ಯಾರು ಮುನೇಶ್ವರನ ಮನಸಾರೆ ಬೇಡ್ಕೊಳ್ತಾರೋ ಅವರಿಗೆ ಆ ದೇವರ ಒಂದು ಶಕ್ತಿ ಅಂತಕ್ಕಂಥದ್ದು ಮೈದುಂಬತ್ತೆ ಅಂದ್ರೆ ಅವರ ಮೈಯಲ್ಲಿ ಅದು ಪ್ರವೇಶ ಮಾಡುತ್ತೆ. ಮತ್ತು ವಿಶೇಷವಾಗಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳುತ್ತೆ. ಮುಂದೆ ನೀನ್ ಇಂತಿಂತ ಟೈಮ್ ಅಲ್ಲಿ ಹಿಂಗೆ ಆಗ್ತೀಯಾ, ಹಿಂಗೆ ಇಡ್ತೀಯಾ ಅಂತಕ್ಕಂಥದ್ದನ್ನು ಹೇಳುತ್ತೆ. ಹಿಂದೆ ನೀನ್ ಇದನ್ನೇ ಮಾಡಿದ್ಯಾ ಅಂತಾನು ಹೇಳುತ್ತೆ. ಈಗ ಈ ತರ ಇದೆಯಾ ನೀನು, ಹಿಂಗ್ ಇರ್ಬೇಡ ಅಂತಾನು ಹೇಳುತ್ತೆ. ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ತಿಳಿಸುವಂತ ಶಕ್ತಿ ಇದೆ ಮನುಷ್ಯನಿಗೆ. ಹಾಗಾಗಿ ಕರೆಕ್ಟ್ ಆಗಿರ್ತಕ್ಕಂತ ಒಂದು
ಆರಾಧಕರಿಗೆ ಹ್ಮ್. ಈ ಮುನೇಶ್ವರ ಅಂತಕ್ಕಂಥವನು ಮೈದುಂಬ್ತಾನೆ. ಮೈದುಂಬ್ದಾಗ ಹಲವಾರು ವಾಕ್ಯಗಳು ದೈವಿ ಸ್ವರೂಪವಾಗಿ ಹೇಳೋದ್ರಿಂದ ಅವ್ರಿಗೆ ಹೇಳಲ್ಲ ಅದು. ಹೌದು. ಅವ್ರಿಗೆ ಯಾರ ಮನುಷ್ಯರಿಗೂ ಆ ಶಕ್ತಿ ಇರಲ್ಲ. ಆದ್ರೆ ಆ ಸಂಚಾರದಿಂದ ಅವರು ಆ ಒಂದು ನುಡಿಯನ್ನ ಏನ್ ನುಡಿತಾರೆ, ನುಡಿದಾಗ ಅದು ಸತ್ಯವಾಗ್ಲೂ ಅದು ನಡೆಯುವಂತದ್ದು ಇರುತ್ತೆ. ಸೊ ಈ ತರ ಒಂದು ಇರ್ಬೇಕಾದ್ರೆ ಹಲವಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಮುನೀಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ದೈವ ಸ್ಥಳಗಳನ್ನ ಹುಡುಕಿ ಅಲ್ಲಿ ಮುನೀಶ್ವರನ ಒಂದು ದೇವಸ್ಥಾನಗಳನ್ನ ಮಾಡ್ತಾರೆ. ಆ ದೇವಸ್ಥಾನಗಳನ್ನ ಮಾಡಿ ಆ ಮುನೀಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ಪುನಸ್ಕಾರಗಳಿಂದ ಆ ದೇವರನ್ನ ಒಂದು ಒಳ್ಳೆಯ ಒಂದು ಆಕರ್ಷಣೆಯನ್ನ ಮಾಡಿ ಅಲ್ಲಿ ಆ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಕೊಡ್ತಾರೆ. ಕೊಡ್ಬೇಕಾದ ಕೊಟ್ಟು ಏನಾಗ್ಬಿಡತ್ತೆ ಅಂದ್ರೆ, ಆ ದೇವರಿಗೆ ಯಾವಾಗ ಒಂದು ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗತ್ತೋ ಅವಾಗ ಯಾರು ಪೂಜೆ ಮಾಡ್ತಾ ಇರ್ತಾರೆ ಅವರಲ್ಲಿ ಅದು ಪ್ರವೇಶ ಮಾಡುತ್ತೆ. ಆ ಪ್ರವೇಶ ಮಾಡಿ ದೈವ ವಾಕ್ಯ ಅಂತಕ್ಕಂಥದ್ದು ಹೇಳುತ್ತೆ. ಹಾಗಾಗಿ ಇವಾಗ ನೀವು ದಕ್ಷಿಣ ಕನ್ನಡದಲ್ಲಿ ಹೋದಾಗ ಕೋಲ ಅಂತ ಮಾಡ್ತಾರೆ, ಆಯ್ತಾ. ಮತ್ತೆ ದೈವ ಒಂದು ನರ್ತನ ಅಂತ ಇರುತ್ತೆ. ಆ ದೈವ ನರ್ತನ ಆದಾಗ ಅಲ್ಲಿ ದೇವರ ಪ್ರವೇಶ ಆಗುತ್ತೆ. ದೇವರ ಪ್ರವೇಶ ಆಗಿ ಅವರು ಕೂಡ ವಾಕ್ಯವನ್ನ ಹೇಳ್ತಾರೆ. ಆ ವಾಕ್ಯ ಖಂಡಿತವಾಗ್ಲೂ ನಿಜ ಆಗತ್ತೆ. ಈಗ ನಾವು ಮೊನ್ನೆ ಯಾವ್ದೋ ಒಂದು ಪಿಕ್ಚರ್, ಯಾವ್ದು ಕಾಂತಾರ, ಆ ಕಾಂತಾರ ಪಿಕ್ಚರ್ ಅಲ್ಲೂ ಕೂಡ ಈ ದೈವದ ಬಗ್ಗೆ ಹೇಳಿದ್ದಾರೆ. ಸೊ ದೈವ ಯಾವ ತರ ವಾಕ್ಯ ಹೇಳುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ದೈವಗಳು ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಅವಾಗ ನಾವು ಕೆಲವ್ರು ಏನ್ ಮಾಡ್ತಾನೆ ಅಂದ್ರೆ ಸುಮ್ನೆ ಮಾಡುವಂತವ್ರು ಇದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಒಂದು ಒಳ್ಳೇದು ಅಂತ ಇದ್ದಾಗ ಒಂದು ಕೆಟ್ಟದ್ದು ಕೂಡ ಇದೆ. ಸುಮ್ನೆ ಅದು ದೈವ ಬಂದಿದೆ ಅಂತ ಹೇಳುವಂತದ್ದು, ಕರೆಕ್ಟ್ ಆಗಿ ಹೇಳ್ತೀವಿ ಅಂತ ಹೇಳಿ ಆಡ್ ಮಾಡಿ ಕಟ್ಸುವಂತದ್ದು ಜನಗಳಿಗೆ, ಅಲ್ಲಿ ಬಂದು ಮೋಸ ಮಾಡುವಂತದ್ದು ಇವೆಲ್ಲ ಇರುತ್ತೆ. ಅವ್ರ ಹೆಸರಲ್ಲಿ ಇವರು ದುರುಪಯೋಗ ಮಾಡ್ಕೊಳ್ಳೋದು. ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದು ವಾಕ್ಯನೂ ಕೂಡ ನಿಜ ಆಗಲ್ಲ. ನಮ್ಗೆ ಸುಳ್ಳಾಗಿದೆ ಅಂತ ಹೇಳಿ ನಾವು ಅವ್ರ ಹತ್ರ ಹೋದಾಗ ಅವ್ರು ಇನ್ನೂ ಬೇರೆ ಯಾವ್ದೋ ಅಂತಾರೆ ಡೈವರ್ಟ್ ಮಾಡಿ ನಮ್ಗೆ ಮೋಸ ಮಾಡೋದು, ಇವೆಲ್ಲ ನಡೆಯುತ್ತೆ. ಇದೆಲ್ಲ ಮೋಸದ ವ್ಯವಹಾರಗಳು. ಆದ್ರೆ ನಿಜವಾಗ್ಲೂ ನಾನು ಏನಂದ್ರೆ, ಆಧ್ಯಾತ್ಮಿಕವಾಗಿ ನಾನು ನೋಡ್ಬೇಕಂದ್ರೆ ಇದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಯಾಕಂದ್ರೆ ಶಿವನ ಗಣ ಇದು, ಸುಮ್ನೆ ಅಲ್ಲ. ಜಟವನ್ನ ಇಟ್ಕೊಂಡಿರ್ತಕ್ಕಂಥ ದೇವರು ಇದು ಮುನೇಶ್ವರ. ಸರ್ಪ ಸ್ವರೂಪಿಯಾಗಿರ್ತಕ್ಕಂಥ ದೇವರು, ಇಡೀ ಬ್ರಹ್ಮಾಂಡವನ್ನೇ ಕಾಯ್ತಕ್ಕಂಥ ದೇವರು. ಆದ್ರಿಂದ ಮುನೇಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದಿದೆ. ಈ ಶಕ್ತಿಯಿಂದ ಹಲವಾರು ಜನಗಳಿಗೆ ಒಳ್ಳೆಯ ಒಂದು ಅನುಕೂಲವನ್ನ ಆಗ್ತಾ ಹೋಗುತ್ತೆ. ಈಗ ಅಂದ್ರೆ ಆ ಮುನೇಶ್ವರನಿಗೆ ಎಂತ ಶಕ್ತಿ ಇದೆ ಅಂದ್ರೆ, ಒಂದು ರಾತ್ರಿಯಿಂದ ಒಬ್ಬನ ಕೋಟಾಧಿಪತಿ ಮಾಡುವಂತಹ ಶಕ್ತಿ ಕೂಡ ಖಂಡಿತ ಮತ್ತೆ ಅವ್ನ ಕೋಪ ಕೊಂಡ್ರೆ ಅಪಾಯ ಕೂಡ ಮಾಡ್ತಾನೆ ಅನ್ನೋದು ಕೇಳಿ. ಹೌದೌದು, ಅದೇ ಹೇಳಿದ್ನಲ್ಲ, ಆಧ್ಯಾತ್ಮಿಕದಲ್ಲಿ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ನಾವು ನೆಗೆಟಿವ್ ಕಡೆ ಹೋಗ್ಬಾರ್ದು. ಯಾವಾಗ ನೆಗೆಟಿವ್ ಕಡೆ ಹೋದಾಗ ಅಂದ್ರೆ, ಇವಾಗ ಏನಾಗ್ಬಿಡುತ್ತೆ, ಒಬ್ರು ಯಾರೋ ದೊಡ್ಡವ್ರು ಹೇಳ್ತಾರೆ, ನೋಡಪ್ಪ ಇದು ಮುನಿ ಜಾಗ, ಇದನ್ನ ತಗೊಳಕ್ ಹೋಗ್ಬೇಡ ಅಂತ. ಇವನು ಕಡಿಮೆಗೆ ಸಿಗ್ತಾ ಇದೆ, ಪರವಾಗಿಲ್ಲ, ನಾವು ಆ ಜಾಗನ ಹೊಡೆದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಬಿಡ. ನಾನು ಹೇಳೋದನ್ನ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಮ್ ಕ್ಲೈಂಟ್ ಅಲ್ಲಿ ಕೆಲವರಿಗೆಲ್ಲ ತುಂಬಾ ತೊಂದರೆಗಳಾಗಿದೆ. ಅಪಾರ್ಟ್ಮೆಂಟ್ ಕಟ್ಟಿದ ತಕ್ಷಣ ಮನೆ ಸಾವುಗಳಾಗೋದು, ನೋವುಗಳಾಗೋದು, ತೊಂದರೆಗಳಾಗೋದು. ಮತ್ತೆ ಅದು ಯಾವುದೇ ಒಂದು ಕೆಲ್ಸಕ್ಕೆ ಬಾರ್ದೇನೆ, ಯಾರು ಜನನೇ ಬರ್ದೇನೆ ಅಪಾರ್ಟ್ಮೆಂಟ್ ಹಾಗೆ ಉಳ್ಕೊಂಡಿರೋಂತ ಎಷ್ಟೋ ಅಪಾರ್ಟ್ಮೆಂಟ್ಗಳು ಹಾಗೆ ಬಿದ್ದಿದೆ. ವಿಶೇಷವಾಗಿ ನಮ್ ವಿಧಾನಸೌಧ ನೋಡಬಹುದು, ಎದುರುಗಡೆ ಅಲ್ಲೇ ಸ್ಥಾಪನೆ ಆಗಿದೆ ಮಹೇಶ್ವರನ ಸಂಚಾರ ದೃಷ್ಟಿ ಇರುವಂತದ್ದು. ಕೆಲವೊಂದು ಸ್ಥಳದಲ್ಲಿ ಮಧ್ಯ ರೋಡ್, ಎಂತ ಡಬಲ್ ರೋಡ್ ಇದೆ, ಆದ್ರೆ ಮಧ್ಯ ಸ್ವಾಮಿಯ ಒಂದು ಚಿಕ್ಕ ಪುಟ್ಟದಾಗಿದೆ. ಅದನ್ನ ಕೆಡವಕ್ ಆಗ್ತಾ ಇಲ್ಲ. ಅದನ್ನ ಏನೇ ಮಾಡಿದ್ರು ಆಗ್ತಾ ಇಲ್ಲ. ಅದ್ರ ಮಧ್ಯೆ ಕೂಡ ಇದೆ, ತೊಂದರೆ ಕೂಡ ಆಗ್ತಾ ಇಲ್ಲ ಅಲ್ಲಿ, ಸ್ವಲ್ಪ ಕೂಡ ಇದೆ. ಸೊ ಇದು ದೇವರ ಶಕ್ತಿಯ ಅಥವಾ ಮನಸ್ಸಿನ ಭ್ರಮೆನ ಒಳಗಡೆ ನೋಡಿ. ಮನಸ್ಸಿನ ಭ್ರಮೆಗಳು ಬೇಕಾದಷ್ಟು ನಮ್ಮ ಮನುಷ್ಯನಿಗೆ ಬರುತ್ತೆ, ಆದ್ರೆ ದೇವ್ರ ಶಕ್ತಿ ಅಂತಕ್ಕಂಥದ್ದೇ ಬೇರೆ. ಆ ದೇವ್ರ ಶಕ್ತಿ ಅನ್ನೋದು ಯಾವಾಗ ಉಂಟಾಗತ್ತಂದ್ರೆ, ನಾವು ಆರಾಧನೆಯನ್ನು ಚೆನ್ನಾಗಿ ಮಾಡಿದಾಗ, ದೇವ್ರನ್ನ ಯಾವಾಗ್ಲೂ ಮನ್ಸಲ್ಲಿ ನೆನ್ಸ್ಕೊಂಡು, ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ, ಜಪ ತಪಗಳನ್ನ ಮಾಡ್ತಾ ಆ ದೇವ್ರನ್ನೇ ನಾವು ಆರಾಧನೆ ಮಾಡಿದಾಗ ಅದು ಶಕ್ತಿ ಅಂತಕ್ಕಂಥ ನಮ್ಗೆ ಬರುತ್ತೆ. ಅದು ಬಿಟ್ಬಿಟ್ಟು ನಾವು ಏನೋ ಒಂದು ಗಿಡ್ಡು ಮಾಡಕ್ ಹೋದಾಗ ಅದು ಭ್ರಮೆ ಉಂಟಾಗತ್ತೆ. ಅಲ್ಲಿ ಭ್ರಮೆ ಉಂಟಾದಾಗ ನಾವೇ ಅನ್ಕೊಂಡು ನಮ್ಗೆ ದೇವ್ರು ಬರ್ತಾ ಇದೆ ಅನ್ಕೊಳ್ಳೋದು, ಅಥವಾ ಏನೋ ಒಂದು ಹೇಳೋದು, ಮಾಡೋದು, ಫೇಕ್ ಮಾಡೋದು, ದೇವಚಿನ ನಾವೇ ದೊಡ್ಡವರು, ಆತರ ಎಲ್ಲ ಮಾಡಿದಾಗ ಅದು ತುಂಬಾ ತೊಂದರೆಗೂ ಹೋಗ್ಬಿಡುತ್ತೆ. ಆಯ್ತಾ. ಮತ್ತೆ ಇನ್ನು ಕೆಲವು ಜಾಗಗಳಲ್ಲಿ ಏನಾಗಿದೆ ಅಂದ್ರೆ, ಈಗ ಒಂದು ಜಾಗದಲ್ಲಿ ಚೆನ್ನಾಗಿ ದೇವಸ್ಥಾನ ನಡೀತಾ ಇದೆ, ಆ ವ್ಯಕ್ತಿಗೆ ಅಥವಾ ಆಕೆಗೆ ಒಳ್ಳೆ ಒಂದು ಮುನೇಶ್ವರನ ಸಂಚಾರ ಆಗಿ ಅವರು ಒಳ್ಳೆ ದೈವಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಒಂದು ಊರಿನಲ್ಲಿ ಒಬ್ಬ ದುಷ್ಟ ವ್ಯಕ್ತಿ ಇದ್ದಾನೆ. ಆ ದುಷ್ಟ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಹೆಂಗಾದ್ರು ಮಾಡಿ ಇವ್ರನ್ನ ಹಾಳು ಮಾಡ್ಬೇಕು, ಇಷ್ಟ ಜನ ಹೋಗ್ತಾ ಇದಾರೆ, ಇಷ್ಟ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ
ಅಲ್ಲಿ ಬಂಧನವನ್ನ ಮಾಡುವಂತದ್ದು, ಮುನೇಶ್ವರನಿಗೆ ಬಂಧನವನ್ನ ಮಾಡುವಂತದ್ದು, ಆ ವ್ಯಕ್ತಿಗೆ ಅಥವಾ ಆಕೆಗೆ ಒಂದು ತರದಲ್ಲಿ ಡೈವರ್ಟ್ ಮಾಡೋದು. ಹೆಂಗ್ ಡೈವರ್ಟ್ ಮಾಡೋದು? ಏನೋ ಒಂದ್ ದೊಡ್ಡ ಕೆಲಸ ಕೊಟ್ಬಿಟ್ಟು ಅವ್ರಿಗೆ, ಅಥವಾ ದೊಡ್ಡ ರೋಗ ಕೊಟ್ಬಿಟ್ಟು ಡೈವರ್ಟ್ ಮಾಡ್ಬಿಡೋದು. ಅದ್ರ ಮಾಡಕ್ ಸಾಧ್ಯ ಖಂಡಿತ ತಾಂತ್ರಿಕ ವಿಧಾನದಲ್ಲಿ ಮಾಡಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ಒಳ್ಳೇದಾಗ್ತಾ ಇದೆ ಅಂದ್ರೆ ದುಷ್ಟ ಜನಗಳು ಮಾಡುವಂತ ಕೆಲಸಗಳಿವೆಲ್ಲ. ಆದ್ರೆ ಆ ಸಮಯದಲ್ಲಿ ಆ ಭಗವಂತ ಏನ್ ಮಾಡ್ತಾ ಇರ್ತಾನೆ? ಅಲ್ಲ, ಭಗವಂತನ ಫಸ್ಟೇ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಒಂದು ಎನರ್ಜಿನ ಕಟ್ಟಾಕಿರ್ತಾರೆ. ಆತನನ್ನು ಕಟ್ಟಾಕ್ತಾರೆ. ಖಂಡಿತವಾಗ್ಲು ಎನರ್ಜಿನ ಕಟ್ಟಾಕ್ಬಿಟ್ಟು ಈ ಒಂದು ಕೆಲಸಗಳನ್ನ ಅವ್ರು ಮಾಡ್ತಾರೆ. ಆದ್ರೆ ಈ ಒಂದು ವಿಜ್ಞಾನವಾಗಿ ನೋಡೋದಾದ್ರೆ ಇದು ಒಪ್ಪೋದಿಲ್ಲ ವಿಜ್ಞಾನ. ಖಂಡಿತ ವಿಜ್ಞಾನ ಒಪ್ಪಲ್ಲ. ನೋಡಿ, ಜ್ಞಾನ ಯಾವಾಗ್ಲೂ ಕೂಡ ವಿಜ್ಞಾನವನ್ನ ಮೀರಿರ್ತಕ್ಕಂಥದ್ದು. ವಿಜ್ಞಾನ ಎಲ್ಲಿ ಸ್ಟಾಪ್ ಆಗತ್ತೋ ಅಲ್ಲಿಂದ ಜ್ಞಾನ ಶುರು ಆಗುತ್ತೆ ಅಂತ. ಆಯ್ತಾ? ಜ್ಞಾನದ ಒಂದು ಕಣ್ಣು, ಚಕ್ಷು, ಅದೇ ಅಂದ್ರೆ ಕಣ್ಣೇ ವಿಜ್ಞಾನ. ಸೊ ವಿಜ್ಞಾನ ಎಲ್ಲಿದೆ ಅಂತ ಜ್ಞಾನದ ಒಳಗಿದೆ. ವಿಜ್ಞಾನದ ಒಳಗೆ ಜ್ಞಾನ ಇಲ್ಲ, ಜ್ಞಾನದ ಒಳಗಡೆ ವಿಜ್ಞಾನ ಇದೆ. ಒಂದು ಉದಾಹರಣೆ ಕೊಡೋದಾದ್ರೆ ಇವಾಗೇನು ಟೆಸ್ಟ್ ಬೇಬಿ ಬರ್ತದೆ, ಅವಾಗೇ ಆಗಿತ್ತು. ಮಹಾಭಾರತ ಟೈಮಲ್ಲೇ 100 ಜನ ಮಾಡಿದಂತ. ಆಯ್ತಾ? ಒಂದಾಯ್ತು. ಎರಡನೇದಾಗಿ ವಿಚಿತ್ರ ಕಾಯಿಲೆಗಳಿದೆ. ಅದು ಇವತ್ತಿಗೂ ಡಾಕ್ಟರ್ ಅಲ್ಲೇ ಅದು ಏನು ಕಾಯಿಲೆ ಅಂತ ಹೇಳಿ ಅದನ್ನ ರೆಕ್ಟಿಫೈ ಮಾಡಕ್ಕೆ ಮಾಡಕ್ ಆಗ್ತಾ ಇಲ್ಲ. ಈ ತರದೆಲ್ಲ ಕಾಯಿಲೆಗಳು ಮನುಷ್ಯನ ದೇಹದಲ್ಲಿ ಬರ್ತವೆ. ಕೆಲವೊಂದು ಕಾಯಿಲೆ ಇದೆ, ಅದಕ್ಕೆ ಗುಣ ಮಾಡಕ್ ಶಕ್ತಿನೂ ಇಲ್ಲ. ಸೊ ಅಂತದ್ದಿದೆ. ಆದ್ರೆ ಈ ಮುನೇಶ್ವರ ಸ್ವಾಮಿ ದೇಹಕ್ಕೆ ಬಂದಾಗ ವ್ಯಕ್ತಿ ನಿಯಂತ್ರಣ ಕಳ್ಕೊಂತಾನೆ ಅನ್ನೋದು ಹೇಗೆ? ಅದು ಅಂದ್ರೆ ನೋಡಿ, ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ದೈವ ಸಂಚಾರ, ದೇವರದ ಶಕ್ತಿ ಆತರ ಅಷ್ಟು ದೊಡ್ಡದಾಗಿರ್ಬೇಕಾದ್ರೆ ಅದು ಮೈ ತುಂಬಿದಾಗ ಅಥವಾ ಮೈ ಪ್ರವೇಶ ಮಾಡಿದಾಗ ಆ ವ್ಯಕ್ತಿ ಯಾವಾಗ್ಲೂ ಕೂಡ ಅವನಾಗಿರಲ್ಲ, ಆ ವ್ಯಕ್ತಿ ಆಗಿರಲ್ಲ. ಅದು ದೇವರ ರೂಪನೇ ಇರುತ್ತೆ. ಉದಾಹರಣೆಗೆ ಇವಾಗ ಬೆಂಗಳೂರು ಕರ್ಗ, ನಮ್ಮ ಮನೆ ಕರ್ಗ ನೋಡಿದ್ವಿ. ಅವರು ಸಾಮಾನ್ಯವಾಗಿ ನೀವು ಓಡಾಡಿ ಅಷ್ಟು ತಲೆ ಮೇಲೆ ಒಂದಷ್ಟು ಭಾರ ಇಡ್ತೀನಿ ನಿಂಗೆ ಓಡಾಡಿ ಅಂತ ಹೇಳಿದ್ರೆ ಓಡಾಡಕ್ ಆಗಲ್ಲ. ಆ ದೇವರು ದ್ರೌಪದಮ್ಮ ಅಲ್ಲಿ ಕುತ್ಕೊಂಡಿದ್ದಾಳೆ ತಲೆ ಮೇಲೆ. ಆಯ್ತಾ? ಆ ಶಕ್ತಿ ಮೈ ತುಂಬಿದೆ ಅವರಿಗೆ. ಅವಾಗ ಅವರು ಅದನ್ನ ಸಂಚಾರ ಮಾಡಕ್ಕಾಗತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅವ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟು ದಿನ ವ್ರತ ಮಾಡ್ತಾರೆ, ಉಪವಾಸ ಇರ್ತಾರೆ. ಮಂಡಲ ಕರ್ಗದ್ದು ಗೊತ್ತಾ ನಿಮ್ಗೆ? ಬೆಂಗಳೂರು ಕರ್ಗ ಭಾರಿ ವಿಶೇಷವಾಗಿರ್ತಕ್ಕಂಥದ್ದು. ಅವರು ಮಾಡುವಂತ ಬ್ಯಾಕ್ ಗ್ರೌಂಡ್ ವರ್ಕ್ ನೋಡಿದ್ರೆ ನಾವು ಶಾಕ್ ಆಗ್ಬಿಡ್ತೀವಿ. ಪರಿಶ್ರಮ ತುಂಬಾ ಪಡ್ತಾರೆ ಅವರು. ಮತ್ತೆ ಯಾರ್ಯಾರೋ ಹೊರಕ್ಕಾಗಲ್ಲ ಅದನ್ನ. ಆ ವಂಶಸ್ತ್ರ ಆಗಿರ್ಬೇಕು ಅವ್ರಿಗೆ, ಅದೇ ಅವರ ಒಂದು ಇದಿರ್ಬೇಕು. 1 ವರ್ಷ ಪೂರ್ತಿ ಕಷ್ಟ ಪಡ್ತಾರೆ ಅವರು ಒಂದು ದಿವಸದ ಕರ್ಗಗೋಸ್ಕರ. ಆಯ್ತಾ? ಅದು ದ್ರೌಪದಮ್ಮ ಅವತ್ತಿನ ದಿವಸ ಸಂಚಾರ ಮಾಡುವಂತ ಇದದು. ಹಾಗಾಗಿ ಮುನೇಶ್ವರನು ಅಷ್ಟೇನೆ. ಆ ಸಂಚಾರ ಅಂತಕ್ಕದನ್ನ ಮಾಡಿದಾಗ ಅದು ವಿಶೇಷವಾಗಿರ್ತಕ್ಕಂಥ. ನೀವ್ ಹೇಳ್ತಾ ಇರೋದು ಸಾಮಾನ್ಯವಾಗಿ ಸುಮ್ನೆ ಯಾರಿಗೂ ಬರೋದಿಲ್ಲ. ಹೌದು, ಅವ್ರು ರೇಖೆ ಹುಟ್ಟಿರ್ಬೇಕು, ಇಲ್ಲ ಸ್ವಾಮಿಯ ಅನುಗ್ರಹ ಆಗಿರ್ಬೇಕು. ಹೌದು, ಖಂಡಿತ. ಅದಾಗಿ ಕೆಲವರು ಕೂಡ ನೀವ್ ಹೇಳಿದ್ರೆ ಆಗ್ಲೇ ಕೆಲವರು ನಾಟಕ ಕೂಡ ಹಾಡ್ತಾರೆ. ಅದೆಲ್ಲ ಪ್ರೂವ್ ಮಾಡುವಂತದ್ದು ಇರ್ತದೆ, ಗೊತ್ತಾಗ್ಬಿಡುತ್ತೆ. ನೋಡಿ, ಯಾವಾಗ್ಲೂ ಕೂಡ ನಾವು ನಾಟಕ ಆಡಿದಾಗ ರಿಸಲ್ಟ್ ಕೊಡ್ಬೇಕು ಜನಗಳಿಗೆ. ಅಂದ್ರೆ ನಾವು ಹೇಳೋಂತ ವಾಕ್ಯ ಅವ್ರಿಗೆ ನಿಜ ಆಗ್ಬೇಕು. ಆಗದೆ ಇದ್ದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಒಂದ್ಸತಿ ಹೋಗ್ತಾರೆ, ಮತ್ತೆ ತುಂಬಾ ದೊಡ್ಡ ಸೀರಿಯಸ್ ಇದಾಗ್ಬಿಡುತ್ತೆ. ಖಂಡಿತ. ಈ ಹಣಕ್ಕಾಗಿ ದೇವ್ರನ್ನ ಬಳಸ್ಕೊಂಡವ್ರು ಕೂಡ ನೋಡಿ, ಇವಾಗ ಏನೋ ಒಂದು ನಾವು ಮಾಡ್ಸಿದಾರೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದ್ಬಿಟ್ಟು ಏನೋ ಒಂದು ಇಡೋದು, ಮತ್ತೆ ತೆಗೆದು ನೋಡಿ ನಿಮ್ ಮನೇಲಿ ಮಾಡ್ಸಿದಾರೆ ಅಂತ ತೋರ್ಸೋದು, ಈ ತರ ಫೇಕ್ ಗಳೆಲ್ಲ ಎಷ್ಟು ನಡೆಯುತ್ತೆ. ಖಂಡಿತ. ಅಂದ್ರೆ ಆಕ್ಚುಲಿ ಏನ್ ತಾಂತ್ರಿಕ ಅಂತಕ್ಕಂಥದ್ದು ಕಣ್ಣು ಕಾಣಿಸಲ್ಲ. ನಾನು ಅದನ್ನ ಹೇಳೋದು ಜನಗಳಿಗೆ. ಇದು ಕಣ್ಣು ಕಾಣಿಸದೇ ಇರ್ತಕ್ಕಂಥದ್ದು, ಅಗೋಚರವಾಗಿರ್ತಕ್ಕಂಥ ಶಕ್ತಿ. ನಿಮ್ಗೇನೋ ತೋರ್ಸಿದ ತಕ್ಷಣ ನಿಮ್ಗೆ ಭಯ ಬರುತ್ತೆ ಅಷ್ಟೇನೆ. ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳ್ತಾರ ಅವ್ರು. ಆ ಭಯನೇ ಕೆಲವು ಟೈಮ್ ಕೆಲಸ ಮಾಡ್ಬಿಡುತ್ತೆ, ಅದು ಬೇರೆ ವಿಷಯ. ಆದ್ರೆ ಪ್ರಯೋಗ ಅಂತಕ್ಕಂಥದ್ದು ಇದು ಎಲ್ಲವನ್ನು ಮೀರಿದ್ದು. ನೀವು ಎಕ್ಸ್ಪೆಕ್ಟೇ ಮಾಡಕ್ಕಾಗದೆ ಇರ್ತಕ್ಕಂತ ಒಂದು ತಾಂತ್ರಿಕ ವಿಧಾನ ಇದು. ಹಂಗಾದ್ರೆ ಈ ಮುನೇಶ್ವರ ಸ್ವಾಮಿ ಶಕ್ತಿಶಾಲಿನ ಇಲ್ಲ ಬ್ಲಾಕ್ ಮ್ಯಾಜಿಕ್ ಅನ್ನೋ ಶಕ್ತಿಶಾಲಿ? ಮುನೇಶ್ವರನೇ ಶಕ್ತಿಶಾಲಿ. ಬ್ಲಾಕ್ ಮ್ಯಾಜಿಕ್ ಯಾವಾಗ್ಲೂ ಅದು ಕ್ಷಣಿಕ, ಅದು ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಅದನ್ನ ಯಾವ ಟೈಮಲ್ಲಿ ಬೇಕಾದ್ರೂ ಅದು ಏನ್ ಬೇಕಾದ್ರೂ ಆಗ್ಬೋದು. ಸೊ ನೋಡಿ, ಇವಾಗ ಹಿಂದಿನ ನಾವು ಟೈಮಲ್ಲಿ ತಗೋಬೇಕಾದ್ರೆ ಸುಮಾರು ಒಂದ್ 40 ವರ್ಷ 50 ವರ್ಷದ ಹಿಂದೆ ದೊಡ್ಡ ತಾಂತ್ರಿಕರಿದ್ರು. ಈಗ ಆ ತಾಂತ್ರಿಕ ಮಕ್ಕಳೆಲ್ಲ ಫೇಕ್ ಆಗಿದ್ದಾರೆ. ಅಂದ್ರೆ ನಮ್ಮ ಅಪ್ಪನ ತರ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಜೈಲಿಗೆ ಹೋಗಿರೋರು ಇದ್ದಾರೆ, ತೊಂದರೆ ಪಟ್ಟಿರೋರು, ಸತ್ತಿರೋರು ಇದ್ದಾರೆ. ಹಂಗಾಗಿ ಎಲ್ಲರಿಗೂ ಅದು ವಿದ್ಯೆ ಬರಲ್ಲ. ಆಯ್ತಾ? ಹಾಗಾಗಿ ಈ ತಾಂತ್ರಿಕ ಅನ್ನೋದು ಮನುಷ್ಯನಿಗೆ ಕಲ್ತ್ಕೊಂಡು ಮಾಡ್ತಕ್ಕಂಥ ವಿದ್ಯೆ. ಆದ್ರೆ ಇದ್ರ ಅಧಿಪತಿ ಯಾರು ಅಂದ್ರೆ ಅವನೇ ಪರಮಾತ್ಮ, ಮುನೇಶ್ವರ ಅಂತ ಹೇಳಿ ನಾವು ಕರಿತೀವಲ್ಲ. ಮತ್ತೆ ಏನಾರ ಮುನೇಶ್ವರ ಬಗ್ಗೆ ಅದನ್ನ ಒಂದು ಘಟನೆ ನಡೆದಿದ್ದೇನೋ ಇದೆಯಾ ನಿಮ್ಮ ಜೀವನದಲ್ಲಿ? ಘಟನೆ ಖಂಡಿತವಾಗ್ಲೂ ಇದೆ. ಸ್ವಲ್ಪ ಹೇಳೋದಾದ್ರೆ? ಹೌದು, ನೋಡಿ, ಇಲ್ಲೇ ಬೆಂಗಳೂರಲ್ಲಿ ಒಂದು ಜಾಗದಲ್ಲಿ ನಾವು ಸುಮಾರು ವರ್ಷಗಳ ಹಿಂದೆ ಒಂದು ದೇವಸ್ಥಾನದಲ್ಲಿ ಒಂದು ಅರ್ಚಕ ವೃತ್ತಿಯನ್ನ ಮಾಡ್ತಾ ಇರ್ತೀವಿ.
ಅರ್ಚಕ ವೃತ್ತಿಯನ್ನು ಮಾಡ್ತಾ ಇರ್ಬೇಕಾದ್ರೆ ಒಂದ್ ದಿವಸ ಅಲ್ಲಿ ರಾತ್ರಿ ಮುನೇಶ್ವರ ನಮ್ಮ ಸ್ವಪ್ನದಲ್ಲಿ ಬರ್ತಾನೆ. ಹ್ಮ್. ಸ್ವಪ್ನದಲ್ಲಿ ಬಂದ್ಬಿಟ್ಟು ಅವನು ಬಹಳ ಒಂದು ವಿಶೇಷವಾಗಿ ಮಾತಾಡ್ತಾ ಇರ್ತಾನೆ. ಒಂದು ಆ ಒಂದು ದೇವಸ್ಥಾನ ನಾವೇನು ಪೂಜೆ ಮಾಡ್ತಾ ಇರ್ತೀವಿ ಆ ದೇವರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾನೆ. ಆ ದೇವ್ರಿಗೆ ಸಂಬಂಧಪಟ್ಟಂಗೆಲ್ಲ. ಸ್ವಪ್ನ. ನಾನ್ ಹೇಳ್ತೀನಿ, ಇಲ್ಲ ನಾನು ಇದೆಲ್ಲ ನಂಬಲ್ಲ, ಹ್ಮ್. ನನ್ಗೆಲ್ಲ ಇದೆಲ್ಲ ನಂಬಿಕೆ ಇಲ್ಲ, ಹ್ಮ್. ನಾನು ಇದೆಲ್ಲ ನಂಬಲ್ಲ, ನಂಗೆ ನಿಜವಾಗ್ಲೂ ನೀನ್ ತೋರಿಸ್ಬೇಕು ಏನೋ ಅಂತ ಹೇಳಿ ಹೇಳ್ತೀನಿ. ಹೇಳ್ಬೇಕಾದ್ರೆ ಏನಾಗುತ್ತೆ, ಸರಿ ರಾತ್ರಿ ಕನಸು ಮುಗಿಯುತ್ತೆ, ಬೆಳಿಗ್ಗೆ ಆಗತ್ತೆ. ನಾವು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ, ಆಯ್ತಾ, ಮಾಡ್ಬಿಟ್ಟು ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಯಾವ್ದಕ್ಕೆ? ತಿಂಡಿ ತಿನ್ನಕ್ಕೆ. ಹಾ. ಆಯ್ತಾ, ಅಂದ್ರೆ ಒಂದು ಹೋಟ್ಲ್ ಇದೆ ಅಲ್ಲಿ ಒಳಗಡೆ. ಹ್ಮ್. ಅಲ್ಲಿಗೆ ನಾವು ತಿಂಡಿ ತಿನ್ನಕ್ಕಂತ ಹೋಗ್ಬೇಕು. ಮೊಬೈಲ್ ಇಟ್ಕೊಂಡು ಯಾರ್ದೋ ಫೋನ್ ಬಂದಿರುತ್ತೆ, ಮಾತಾಡ್ತಾ ಹೋಗ್ತಾ ಇರ್ತೀವಿ. ಹ್ಮ್. ಹೋಗ್ತಾ ಇರ್ಬೇಕಾದ್ರೆ ಅವ್ರು ಯಾರೋ ಅಲ್ಲಿ ದೂರದಿಂದ ಒಬ್ರು ಸೆಕ್ಯೂರಿಟಿ ಹೇಳ್ತಾರೆ, ಸಾಂಪೆ ಸಾಂಪೆ ಅಂತ ಹೇಳ್ತಾರೆ, ಅಂದ್ರೆ ಹಾವಿದೆ ಹಾವಿದೆ ಅಂತ. ನಾವು ಅಬ್ಸರ್ವ್ ಮಾಡಲ್ಲ. ಮತ್ತೆ ಅಲ್ಲಿ ಹೋಗಿ ಇನ್ನೇನು ಸ್ವಲ್ಪ ದೂರದಲ್ಲಿ ನಿಂತಿರ್ತೀವಿ. ಅಲ್ಲಿ ಸುಮಾರು ಒಂದು 6 ಅಡಿ ಎತ್ತರ ಉದ್ದ ಇರ್ತಕ್ಕಂತ ಒಂದು ಹಾವು, ಕಪ್ಪು ಹಾವು. ಒಂದು ಜಡೆನೆ ನನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ. ಒಂದು ಜಡೆನೆ ಸುಮಾರು ಒಂದು 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 ಅಷ್ಟು ಉದ್ದ ಇದೆ ಹಾವಿಗೆ ಜಡೆ. ಹಾವಿಗೆ ಜಡೆ ಇರುವಂತ ಹಾವು. ಹ್ಮ್. ಅದು ಎದ್ದು ಬಿಟ್ಟು ನನ್ನ ಹತ್ರ ಮಾತಾಡೋ ತರ, ಒಂದು ಸಂಭಾಷಣೆ ಮಾಡೋ ತರ ಇದೆ ಅದು ಹಾವು. ಅವನು ಎದ್ರುಕೊಂಡು ಅಲ್ಲಿ ದೂರದಲ್ಲಿ ಎದ್ರುಕೊಂಡು ಓಡೋಗ್ಬಿಟ್ಟ. ಹಾ. ನನ್ಗೂ ಭಯ ಆಯ್ತು. ಆಮೇಲೆ ನಾನು ಇದೇನಿದು, ಇದು ನನ್ನ ಬಿಡಲ್ಲ ಅಂತ ಹೇಳಿದ್ರೆ ಅದ್ರ ಪಾಡಿಗೆ ಅದು ಸುಮ್ನೆ ಹೋಗ್ತಾ ಇದೆ. ಹ್ಮ್. ನಾನು ನನ್ ಪಾಡಿಗೆ ನಾನು ಸುಮ್ನೆ ಬಂದ್ಬಿಟ್ಟೆ ಈ ಕಡೆ. ಹ್ಮ್. ಅದು ಆ ಘಟನೆ ನಾನು ರಾತ್ರಿ ನೆನ್ಸ್ಕೊಂಡಾಗ, ಹಿಂದಿನ ದಿವಸ ರಾತ್ರಿ ನನಗೆ ಈ ತರ ಘಟನೆ ನಡೆದಿದ್ದು ಬಂದು ಸ್ವಾಮಿ ತೋರ್ಸಿದಾನೆ ಹಾ. ಅಂತೇಳಿ ನನಗೆ ದೈವಲ್ಲಿ ನಡೆದಿರ್ತಕ್ಕಂಥ. ನೀವು ಕೇಳ್ಕೊಂಡಿದ್ರಿ ಹೌದು ತೋರ್ಸಪ್ಪ ಅಂತೇಳಿ. ಹೌದು. ಹಾಗಾಗಿ ದೈವಂ ತೋರಿಸ್ಬಿಡುತ್ತೆ, ದೈವದ ಒಂದು ಸ್ವರೂಪ ಏನು ಅಂತೇಳಿ ಪ್ರತಿಯೊಬ್ಬರಿಗೂ ಗೋಚರ ಅಂತಕ್ಕಂಥದ್ದು ಆಗತ್ತೆ. ಹಾಗಾಗಿ ಅವತ್ತಿಂದ ನಾನೇನ್ ಮಾಡಿದೆ ಅಂದ್ರೆ, ಕೆಲವೆಲ್ಲ ನನ್ನ ಸಾಧನೆಗಳಲ್ಲಿ, ನನ್ನ ತಾಂತ್ರಿಕ ವಿಧಾನಗಳಲ್ಲಿ ಮುನೇಶ್ವರನನ್ನ ಅಲ್ಲಿ ಒಂದು ಸ್ಥಾಪನೆಯನ್ನ ಮಾಡಿ ಆ ದೇವ ಶಕ್ತಿಯನ್ನ ತಗೊಳ್ಳುವಂತದ್ದು, ಇನ್ಕ್ಲೂಡ್ ಮಾಡ್ಕೊಳ್ಳುವಂತದ್ದು ಇರುತ್ತೆ. ಇವತ್ತಿಗೂ ನೀವು ನೋಡಿದ್ರೆ ಇಲ್ಲಿ ಒಂದು ಇದಿದೆ, ಅಂದ್ರೆ ಒಂದು ಮುನೇಶ್ವರನ ಒಂದು ದಂಡ ಇದೆ, ಮುನೇಶ್ವರನ ದಂಡ. ಹ್ಮ್. ಇದು ಎಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ದಂಡ ಅಂದ್ರೆ, ನಾನು ಯಾವ್ದಾದ್ರು ಒಂದು ಕೆಲಸ ಮಾಡಿದಾಗ ಅದನ್ನ ತಗೊಂಡು ಹೋಗ್ತೀನಿ, ಅಲ್ಲಿ ಇಟ್ಟೆ ಅದನ್ನ ಮಾಡ್ತೀನಿ. ಆ ಇಟ್ಟು ಮಾಡಿದಾಗ ಅಲ್ಲಿ ಕೂಡ್ಲೆ ಅದು ಒಂದು ಎನರ್ಜಿ ಅಂತಕ್ಕಂಥದ್ದು ಕನೆಕ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಮುನೇಶ್ವರನ ಶಕ್ತಿ ಬಹಳಷ್ಟು ಇದೆ. ಅಲ್ಲಿ ದೇವರಿಗೆ ಮೈ ತುಂಬುವಂತದ್ದು ಇದೆ, ವಾಕ್ಯ ಕೊಡುವಂತದ್ದು ಇದೆ. ಒಂದು ಜಾಗದಲ್ಲಿ ತುಂಬಾ ಪವರ್ಫುಲ್ ಆಗಿ ಅದು ಪ್ರತಿಯೊಂದು ಜನರಿಗೂ ಕೂಡ ಅವ್ರ ಕಷ್ಟಗಳನ್ನ ಬಗೆಹರಿಸೋದ್ರಲ್ಲಿ ಮುನೇಶ್ವರ ಸ್ವಾಮಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಸುಮಾರು ಕಡೆ ನಾನು ಮುನೇಶ್ವರನ ಪ್ರತಿಷ್ಠಾಪನೆ ಕೂಡ ಮಾಡಿಸಿದೀನಿ. ಮುನೇಶ್ವರನಿಗೆ ಬಂಧನ ಆದಾಗ ಆ ಬಂಧನವನ್ನ ಬಿಡಿಸಿ, ಅದನ್ನ ಆ ಬಂಧನ ಯಾರು ಮಾಡಿರ್ತಾರೆ ಅವ್ರಿಗೆ ಒಂದಷ್ಟು ತೊಂದ್ರೆ ದೇವ್ರು ತೋರ್ಸಿರೋದ್ನು ನಾನು ಕಣ್ಣಲ್ಲಿ ನೋಡಿದೀನಿ. ಸೊ ಈ ತುಂಬಾ ನಡೆದಿದೆ ಜೀವನದಲ್ಲಿ. ಖಂಡಿತ. ಹಂಗಾದ್ರೆ ನಾನು ನೋಡಿದ ಮಟ್ಟಿಗೆ ಮುನೇಶ್ವರ ಸ್ವಾಮಿ ಕುಟುಂಬಕ್ಕೆ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಒಬ್ಬರೇ ಪೂಜೆ ಮಾಡೋಕಿನ ಅವ್ರು ಹೆಚ್ಚಾಗಿ ಇಷ್ಟಪಡೋದು ಕುಟುಂಬದ ಪೂಜೆ. ಈಗ ನೋಡ್ಬೋದು ಹೊಲದೆಲ್ಲ ಆಗ್ಬೋದು, ಏನಾದ್ರು ಕುಟುಂಬ ಪೂಜೆ ಮಾಡಿದ್ರೆ ಅವ್ರಿಗೆ ತುಂಬಾ ಪ್ರಿಯ ಅನ್ನೋದನ್ನ ಕೇಳಿದ್ರು. ಇಲ್ಲ, ವರ್ಷಕ್ಕೊಂದ್ಸಲ ಮುನೇಶ್ವರನ ಪೂಜೆ ಮಾಡ್ಲೇಬೇಕು. ಮುನೇಶ್ವರ ಮನೆ ದೇವರಾಗಿದ್ದಾಗ 3 ಕಲ್ಲುಗಳನ್ನ ಇಟ್ಬಿಟ್ಟು ಮುನೇಶ್ವರನಿಗೆ ಒಂದು ಸ್ವೀಟ್ ಒಂದು ಕಾರನ್ನು ಕೊಟ್ಟು ವರ್ಷಕ್ಕೊಂದ್ಸಲ ಮಾಡ್ಬೇಕಾಗತ್ತೆ. ಆ ವರ್ಷದಲ್ಲಿ ತಪ್ಪಿಸಿದಾಗ ಅವ್ರ ಮನೆ ಸಾವು, ನೋವು, ಕಿರಿಕಿರಿ, ಭೂಮಿ ಜಗಳ ಇವೆಲ್ಲ ನಡೆದಿರೋದ ನಾನು ನೋಡ್ತಾ ಇರ್ತೀನಿ. ನನ್ನ ಹತ್ರ ಬರ್ತಾ ಇರ್ತಾರಲ್ಲ ಜನ, ಅವಾಗ ಕಷ್ಟಗಳು ಬಂದಿರೋದು ನಾವು ನೋಡಿದೀವಿ. ಹಾಗಾಗಿ ಮುನೇಶ್ವರನಲ್ಲಿ ವಿಶೇಷವಾಗಿರ್ತಕ್ಕಂತ ಒಂದು ಶಕ್ತಿ ಇದೆ. ಆದ್ರೆ ನೀವು ಸ್ವತಃ ಒಂದು ಭಯಪಟ್ಟಂತಹ ಘಟನೆ ಅದೇ ಮುನೇಶ್ವರನದು ನಾನು ಭಯಪಟ್ಟಿರ್ತಕ್ಕಂಥ ಘಟನೆ ಅಂತ ಹೇಳಿದ್ರೆ, ಒಂದು ಜಾಗದಲ್ಲಿ, ಅಂದ್ರೆ ಆ ಮುನೇಶ್ವರ ಒಂದು ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಹೋಗಿದ್ದೆ. ಅಲ್ಲಿ ನಾನು ಮುನೇಶ್ವರನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಒಂದು ಚಿಕ್ಕದು ಶಿವಲಿಂಗ, ಹಿಂದೆಗಡೆ ಜಟೆ ಇರ್ತಕ್ಕಂತ ಒಂದು ದೊಡ್ಡ ಹಾವಿಂದ ಒಂದು ವಿಗ್ರಹ, ಅದನ್ನ ಮಾಡಿದ್ದಾರೆ. ಲಿಂಗದ ಹಿಂದೆ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಎಲ್ಲಿ ಮಾಡಿದಾರೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದಲ್ಲಿ ಅಲ್ಲಿರುವಂತದ್ದು ಮನೆ ದೇವ್ರು ಆಕ್ಚುಲಿ ಅದು ಮುನೇಶ್ವರ. ನಾನು ಸ್ಥಾಪನೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು 4-5 ಜನ ಪುರೋಹಿತನ ಕರ್ಕೊಂಡು ಅಲ್ಲಿ ಹೋಗಿದ್ದೆ. ಹೋದಾಗ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಎನರ್ಜಿ, ಅಲ್ಲಿ ಆ ಎನರ್ಜಿ ಅಂತ ಹೇಳಿದ್ರೆ ಅದು ಅನುಭವಿಸೋರಿಗೆ ಗೊತ್ತು. ಒಂಥರ ಅಲ್ಲಿ ಹೋಗಿ ನಾನು ಸುಮ್ನೆ ಸಾಮಾನ್ಯ ಅಲ್ವಾ ಅಂತ ಹೇಳಿ ಯಾವ ಒಂದು ತಾಮ್ರ ಚಂಬು ಮುಟ್ಟಿದ್ರು ಶಾಕ್ ಹೊಡಿತಾ ಇದ್ದೆ ನನಗೆ ದೇವಸ್ಥಾನದಲ್ಲಿ. ಆಯ್ತಾ, ಅಷ್ಟು ಪವರ್ಫುಲ್ ಇದೆ ಅಲ್ಲಿ, ಶಕ್ತಿ ಇದೆ. ಮತ್ತೆ ನಾನು ಸ್ಥಾಪನೆ ಮಾಡ್ತಾ ಮಾಡ್ತಾ ಸಂಜೆ ಆಯ್ತು. ನೈಟ್ ನೋಡಿದ್ರೆ ಆ ಒಂದು ಏನು ಆ ವಿಗ್ರಹ ಎಲ್ಲ ನೆರಳಿದೆ,
ತುಂಬಾ ದೊಡ್ಡ ಒಂದು ಆಕಾರದಲ್ಲಿ ಅದು ನಿಂತ್ಕೊಂಡ್ಬಿಟ್ಟಿದೆ ಅದು ವಿಗ್ರಹದ ನೆಂಟು ಹಿಂದೆಗಡೆ ದೇವ್ರ ಹಿಂದೆ. ಸೊ ಹಾಗಾಗಿ ನನಗೆ ಒಂದು ಮುನೇಶ್ವರನ ಶಕ್ತಿ ಯಾವಾಗ್ಲೂ ನಾವು ಹೋಗ್ಬೇಕಾದ್ರೆ ಬಹಳ ಒಂದು ವಿಶೇಷವಾಗಿ ಆ ಮುನೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು ಒಂದು ಹರಕೆ ರೂಪದಲ್ಲಿ ಏನೋ ಒಂದು ತೆಗೆದಿಟ್ಬಿಟ್ಟೆ ಮಾಡ್ತೀನಿ ನಾನು. ಹಾಗಾಗಿ ಬಹಳ ಒಂದು ಶಕ್ತಿ ಇದೆ ಮುನೇಶ್ವರನಿಗೆ. ಖಂಡಿತ. ಹಾಗಾಗಿ ಈ ಒಂದು ನಮ್ಮಿದರು ಕೂಡ ಕೈ ಬಿಡಲ್ಲ ಅಂತೇಳಿ ಒಂದು ರಿಯಲ್ ಇನ್ಸಿಡೆಂಟ್ ಕೂಡ ಹೇಳಿದ್ರಿ. ಮತ್ತೆ ಈ ವಿಡಿಯೋವನ್ನ ನೋಡಿದಂತಹ ಅವ್ರು ಕೂಡ ಕೆಲವೊಬ್ರಿಗೆ ಅನುಭವ ಆಗಿರುತ್ತೆ. ನಮ್ಮ ತಮ್ಮಲ್ಲೂ ಕೂಡ ಅನುಭವ ಆಗಿದೆ. ನೀವು ಕಾಮೆಂಟ್ ನೋಡ್ಬೋದು, ಕಮೆಂಟ್ ಹಾಕ್ಬೋದು. ಮತ್ತೆ ಮುಂದುವರಿಸ್ತೇನೆ. ಮೊದಲದಾಗಿ 2009 12ನೇ ತಾರೀಕು 12ನೇ ತಿಂಗಳು 12 ಗಂಟೆ 12 ನಿಮಿಷ ಏನಾಯ್ತು ಅನ್ನೋದನ್ನ. ಅವತ್ತು ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಒಂದು ದಂಪತಿಗಳು ಮಲಗಿರ್ತಾರೆ. ಆ ಕೊಠಡಿಯಲ್ಲಿ ದಂಪತಿಗಳು ಮಲಗಿರ್ತಾರೆ. ಒಂದು ವಿಚಿತ್ರವಾದ ಅನುಭವ ಕೂಡ. ಅಲ್ಲಿ ಹಳ್ಳಿಯಲ್ಲಿ ಏನ್ ಮಾಡಿರ್ತಾರೆ, ರಾಗಿಯ ಒಂದು ಮೂಟೆಗಳನ್ನ ಇಟ್ಟಿರ್ತಾರೆ. ಸಣ್ಣದಾಗಿ ಒಂದು 4-5 ತೂತಿಂದ ಇದು ಬರ್ತಾ ಇದೆ, ಇನ್ನು ರಾಗಿಗಳು ಸುರಿತಾ ಇದೆ. ಇವ್ರು ಮಲಗಿದ್ದಾರೆ ಪಾಪ, ಗಂಡ ಹೆಂಡತಿ. ಅವ್ರಿಗೇನೋ ಗೊತ್ತಾಗಿಲ್ಲ, ಎಚ್ಚರಿಕೆ ಏನೋ ಸೋರ್ತಾ ಇದೆ ಏನೋ ಎಂತ ಗೊತ್ತಾಗಿ ಮಲ್ಕೊಂಡಿದ್ದಾರೆ. ಆಮೇಲೆ ಸಣ್ಣದಾಗಿ ಅದೇ ಸ್ವರದಲ್ಲಿ ಘಟ ಸರ್ಪ ಒಂದು ಬರುತ್ತೆ. ಅವರು ರಗ್ಗ ಹಾಕೊಳ್ಳೋದ್ರಿಂದ, ತಮ್ಮ ಒಂದು ಬೆಡ್ಶೀಟ್ ಹಾಕೊಳ್ಳೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ. ಅದು ಗಾತ್ರ ಅಂತೂ ಗೊತ್ತಾಗ್ತದೆ, ಯಾಕಂದ್ರೆ ಅದು ಮೈ ಮೇಲೆ ಹರಿತಾ ಇದೆ. ಆ ಮೈ ಮೇಲೆ ಹರಿದಾಗ ಒಂದು ಐಸ್ ಕೊರದಂಗೆ ಕೊರಿತಾ ಇದೆ. ಐಸ್ ಕೊರದಂಗೆ ಕೊರೆದು ಆ ಒಂದು ದಂಪತಿಗಳಲ್ಲಿ ಒಂದು ಮಹಿಳೆ ಇರ್ತಾಳಲ್ಲ, ಆಕೆಗೆ ಅದು ಬಂದು ನಿಕ್ಕದಾಗ ಆಕೆಗೆ ಭಯ ಆದಾಗ ಬೆಡ್ಶೀಟ್ ಅನ್ನ ಬಿಸಾಕಿ ಆಚೆ ಬಂದ್ಬಿಡ್ತಾಳ ಆಕೆ. ಇನ್ನು ಆ ಹುಡುಗ, ಆ ಮದುವೆ ಆದಂತಹ ದಂಪತಿ, ಅವನು ಕೂಡ ಭಯ, ಅವನು ಕೂಡ ಆಚೆಗೆ ಹೋಗ್ತಾನೆ. ಆದ್ರೆ ಬೆಳಿಗ್ಗೆ ಅದನ್ನ ನೋಡಿದಾಗ ಆಕೆಯ ಒಂದು ಕತ್ತಿನಿಂದ ಐದವರೆಗೂ ದೇಹದ ಭಾಗ ಹೇಗೆ ಆ ಪೊರೆ ಹಾವಿನಿರ್ತಲ್ಲ ಕಪ್ಪಾಗಿ ಆ ತರ ಪೊರೆ ಬಂದಿದೆ. ಪೊರೆ ತರ. ಇಲ್ಲಿ ಅದನ್ನ ಎಲ್ಲೋಗಿ ಪ್ರಶ್ನೆ ಮಾಡಿದಾಗ ಇದು ಮುನೇಶ್ವರನ ಸ್ವಾಮಿ. ಆ ಮಲಗಿದಂತಹ ಜಾಗ ಮುನೇಶ್ವರನ ಗದ್ದಿಗೆ. ಅವ್ರಿಗೆ ಗೊತ್ತಿಲ್ಲದೆ ವಂಶಪಾರಂಪರಾಗಿ ಆ ಗದ್ದಿಗೆಯಲ್ಲಿ ಮಾಡಿದಕ್ಕೆ ಆ ಸ್ವಾಮಿಯ ಒಂದು ಪ್ರತ್ಯಕ್ಷ ಆಗಿ ನಮಗೆ ಅಲ್ಲಿ ನೋಡಿದಂತಹ ಅನುಭವ. ಇದು ಯಾರ್ದು ಅನುಭವ ಅಲ್ಲ, ಸ್ವತಃ ನಂದೇ. ಅದಕ್ಕೋಸ್ಕರ ಒಂದು ಅನುಭವ. ಮತ್ತೊಂದು ಆ ಒಂದು ತಿಳಿದಾಗ ನಾವು ಆ ಸ್ವಾಮಿಯ ದೇವಸ್ಥಾನ ಕಟ್ಟಬೇಕು ಅಂತ ಕೇಳಿದಾಗ ದೇವಸ್ಥಾನವನ್ನ ಕಟ್ಟಿದ್ವಿ. ಆ ದೇವಸ್ಥಾನ ಕಟ್ಟದ 48 ಮಂಡಲ ಪೂಜೆ ಮಾಡ್ಬೇಕಲ್ಲ, ಹೀಗೆ ನಡೀತಾ ಇರುತ್ತೆ ಮಂಡಲ ಪೂಜೆ. ಒಂದು ಹತ್ರ 40 ದಿವಸ ಬರುತ್ತೆ. ಆ 40 ದಿವಸದಲ್ಲಿ ನಮ್ಮ ಒಬ್ರು ಯಾರೋ ಸಂಬಂಧಿಕರು, ಒಂದು ಆತ್ಮೀಯರು, ಅವರು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾರೆ. ಆತ್ಮಹತ್ಯೆ ಮಾಡಿಕೊಂಡಾಗ ಏನಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಆತ್ಮಹತ್ಯೆ ನಾವೆಲ್ಲ ಅವರನ್ನ ತಡಿತೀವಿ, ಬೇಡಮ್ಮ ಇನ್ನೂ ಜೀವನ ಚೆನ್ನಾಗಿದೆ, ಯಾಕಂದ್ರೆ 30 ವಯಸ್ಸು ಇರ್ಬೇಕು ಅವಾಗ, ಅದರಿಂದ ಬೇಡ, ನಾವೆಲ್ಲ ಮನುಷ್ಯರು ಹೇಳೋದೆಲ್ಲ ಹೇಳ್ತೀವಿ. ಹೇಳಿದಾಗ ಆಕೆ ಸಮಾಧಾನ ಇಲ್ಲ, ಆಕೆಗೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇರುತ್ತೆ. ಕೊನೆಯದಾಗಿ ನಾವು ಕೈ ಬಿಟ್ಬಿಡ್ತೀವಿ. ಎಷ್ಟಂತ ಹೇಳೋದು, ಒಬ್ಬರಿಗೆ ಒಂದ್ಸಲ ಹೇಳ್ತಾರೆ, 10 ಸಲ ಹೇಳ್ತಾರೆ, ನಿನ್ನ ಕಾಲದ ಅನುಭವಿಸಿ ಅಂತ ಹೋಗ್ಬಿಡ್ತೀವಿ. ಆದ್ರೆ ಆ ಒಂದು ಮಂಡಲ ಪೂಜೆ ನಡೆದಂತಹ ದೇವಸ್ಥಾನದ ಪ್ರಾಂಗಣದಲ್ಲಿ ಸ್ವಾಮಿಯ ಪ್ರತ್ಯಕ್ಷ ಆಗುತ್ತೆ. ಒಂದು ಸ್ವರ್ಣದ ಸರ್ಪ ಬರುತ್ತೆ. ಇಷ್ಟೇ ಇದೆ, ನಾನು ಕೂಡ ಕಣ್ಣಾರು ನೋಡಿದೀನಿ. ಆಗ ನಾನು ನಂಬ್ತೀನಿ ನಮ್ಮ ಜೀವನದಲ್ಲೂ ಒಂದು ಶಕ್ತಿ ಇದೆ, ಭಗವಂತನಿದ್ದಾನೆ ಅನ್ನೋದು. ಇಷ್ಟು ಸ್ವರ್ಣ ಆಕೆಯನ್ನ ಸುತ್ತುವರೆದಿದೆ, ಎಲ್ಲೂ ಹೋಗಿ ಬಿಡ್ತಾ ಇಲ್ಲ ಆಕೆನ. ದಿನಪ್ಪು ನಾವಂತೂ ಬಂದ್ಬಿಟ್ವಿ, ಸವಾಸ ಏನಪ್ಪಾ ಎಷ್ಟು ಹೇಳಿ ಕೇಳ್ತಾ ಇಲ್ಲ ಅಂದ್ಬಿಟ್ಟು ಆ ಸ್ವರ್ಣ ಸರ್ಪ ಇಂದ ಸುತ್ತಾ ಇದೆ ಆ ಹುಡುಗಿಯ ಸಂಪರ್ಕ. ಸಮಾಧಾನ ಆಯ್ತು, ಹುಡುಗಿ ಎಲ್ಲೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವತ್ತು ಜೀವ ಉಳಿತ ಆಕೆಗೆ. ಅಂತಹ ಘಟನೆಗಳು ತುಂಬಾ ನಡೆದಿವೆ. ಆ ಮಹೇಶ್ವರ ಸ್ವಾಮಿಯ ಸಂಚಾರ ಆಗ್ಬೋದು, ಅವನ ಶಕ್ತಿ ಆಗ್ಬೋದು, ಕಣ್ಣಾರೆ ಕಂಡಂತಹ ನಾನೇ ಧನ್ಯ. ಹಾಗಾಗಿ ತಾವು ಕೂಡ ಆ ಮಹೇಶ್ವರನ ಸ್ವಾಮಿ ಕೂತಲ್ಲೇ ನೆನೆಸಿ, ನಿಮಗೂ ಕೂಡ ಎಂತ ಕಷ್ಟಗಳಿದ್ರು ಕೂಡ ಹೋಗುತ್ತೆ ಅನ್ನೋದ್ರ ಮೂಲಕ, ಹಾಗೂ ಸಂತೋಷ್ ಭಟ್ಜಿ ಕೂಡ ತುಂಬಾ ವಿಸ್ತೃತವಾಗಿ ಆ ಗಣದ ಒಂದು ಸ್ವಾಮಿಯ ಈಶ್ವರನ ಗಣ ಅಂತ ಹೇಳಿದ್ರು. ಈಶ್ವರ ಅಂದ್ರೆ ಅಷ್ಟೊಂದು, ಈಶ್ವರ ಗಣ ಅಂದ್ರೆ ಇನ್ನೂ ಕೂಡ ಹೋಗಲಾಗಿರುತ್ತೆ. ಅದರಿಂದ ಹಲವು ಶಕ್ತಿಯನ್ನ ಕೂಡ ನಮ್ಮ ರಾಯರ ಜೊತೆಗೆ ಶಕ್ತಿಗೂ ಕೂಡ ನಾವು ಪೂಜಿಸ್ತಾ ಹೋಗೋಣ ಅಂತೇಳಿ ಈ ಒಂದು ವಿಶೇಷವಾದಂತಹ ವಿಡಿಯೋವನ್ನ ಮುಗಿಸೋಣ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದಗಳು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ
ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.